ನಾವು ಬರೋ ತನಕ ನಿಮ್ಮ ಹವ, ಬಂದ ಮೇಲೆ ನಂದೇ ಹವ, ಅದೆಲ್ಲ ಕಮರ್ಷಿಯಲ್. ಅಂದರೆ ದುಡ್ಡು ಗಳಿಸೋ ಅಂಥ, ದುಡ್ಡು ಮಾಡುವಂಥ ಚಿತ್ರಗಳು. ದುಡ್ಡು ಯಾವುದಕ್ಕೆ ಬರೋದಿಲ್ವೋ ಅದು ಕಲಾತ್ಮಕ ಚಿತ್ರ ಅಂತ. ನಾನು ಆ ದುಡ್ಡು ಬರದೇ ಇರೋವಂಥ ಕಲಾತ್ಮಕ ಚಿತ್ರಗಳಲ್ಲಿ ಮಾತ್ರ ಅಭಿನಯಿಸ್ತಾ ಇದ್ದೆ ಮೊದಲು. ಕಮರ್ಷಿಯಲ್ ಸಿನಿಮಾ ಅಂತ ನಾನು ಶುರುವಾಗಿದ್ದು ಫಸ್ಟು ಪರಮಾತ್ಮ, ಅಪ್ಪು ಸರ್ ಜೊತೆ. ಅದು ಒಂದು ವಂಡರ್ಫುಲ್ ಜರ್ನಿ. ಜಾಕಿ ಸಿನಿಮಾ ಭಾಳ ಇಷ್ಟ ಆಗ್ಬಿಟ್ಟಿದೆ. ಜಾಕಿ 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 ರಾಮ ಚಡ್ಡಿ ತೂತು ಅನ್ನೋದು. ಸರ್ ನನ್ನ ಮಗ ನಿಮ್ಮ ಫ್ಯಾನು ಸರ್ ಅಂತ. ಹೌದಾ, ಹೇಗಿದೆ ನನ್ನ ಫ್ಯಾನ್ ಅಂತೆಲ್ಲ ಕೇಳೋರು ಅವರು. ತುಂಬ ಚಿಕ್ಕನಿದ್ದಾಗಿಂದ ನೀನು ನೋಡ್ಕೊಂಡು ಬೆಳೆದಿದ್ದೀನಿ ಅಕ್ಕ ಅಂತ ಮಾತ್ರ ಹೇಳ್ಬೇಡ ಕಣ, ಭಾಳ ಬೇಜಾರಾಗತ್ತೆ ನನಗೆ. ಇಲ್ಲ, ತುಂಬ ಚಿಕ್ಕವನಿದ್ದಾಗಿಂದ ನೋಡ್ಕೊಂಡೇನು ಬೆಳೆದಿಲ್ಲ, ಚಿಕ್ಕವನಿದ್ದಾಗಿಂದ ಅವನು ಯೌವನಕ್ಕೆ ಬಂದಾಗ ನೋಡ್ಕೊಂಡು ಬೆಳೀತ. ಎಷ್ಟು ದಿನ ಆಗಿತ್ತು ನಿನ್ನ ಹತ್ರ ಈ ಥರ ಮಾತಾಡಿ? ಇಲ್ಲ, ಚಿಕ್ಕವನಿದ್ದಾಗಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ಈಗ ತಾನೇ ಹೇಳಿದ್ನಲ್ಲ, ಚಿಕ್ಕವನಿದ್ದಾಗಿಂದ ಅಲ್ಲ, ಯೌವನಕ್ಕೆ ಬಂದಾಗಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ಅಕ್ಕ ಯೌವನಕ್ಕೆ ಬಂದಾಗಿಂದ ಎಲ್ಲ ಕಣೋ, ನೀನು ಯೌವನಕ್ಕೆ ಬಂದಾಗ ನಾನು ಸೀರಿಯಸ್, ನನ್ನನ್ನು ನೋಡ್ಕೊಂಡು ಬೆಳೆದಿದ್ದೀಯಾ? ನಾನು ಇಂಡಸ್ಟ್ರಿಗೆ ಬಂದಾಗ ಆಲ್ರೆಡಿ ಅಕ್ಕ ಯೌವನದಲ್ಲಿದ್ಲು. ನೋಡಿ, ಕಲಾವಿದರಿಗೆ ವಯಸ್ಸಿಲ್ಲ, ಕಲಾವಿದರಿಗೆ ಆಯಸ್ಸು ಅನ್ನೋದು ಇಲ್ಲವೇ ಇಲ್ಲ. ಅಲ್ಲ, ಸಾವನ್ನೋದು ಇಲ್ಲ ಕಲಾವಿದರಿಗೆ. ಸತ್ರು ನಾವು ಬರ್ತಾ ಇರ್ತೀವಿ ಅಲ್ವಾ? ಓಕೆ, ಈ ರಂಗಭೂಮಿಯ ಜರ್ನಿಯ ನಂತರ ಹಾಗೆ MS ಸತ್ಯ ಅವರ ಸಿನಿಮಾದಲ್ಲಿ ಅಭಿನಯಿಸ್ಕೊಂಡು ಬರ್ತೀಯ. ಅದಾದಮೇಲೆ ಸಿನಿಮಾ ಜರ್ನಿ ಹಾಗೆ ಶುರುವಾಗುತ್ತೆ. ಸಿನಿಮಾ ಜರ್ನಿ ಒಂದಷ್ಟು ಇದಕ್ಕೆ ಹೋದ ಮೇಲೆ ಒಂದಷ್ಟು ಪ್ರಶಸ್ತಿಗಳು ಸಹ ಬರುತ್ತೆ. ಅದರ ಬಗ್ಗೆ ನನಗೆ ಸಿನಿಮಾ ಮಾಡಬೇಕು ಅಂತ ಏನಿರಲಿಲ್ಲ. ಬಟ್ ಆರ್ಟ್ ಮೂವೀಸ್ ಅಂತ ಇರೋದು, ಅಂದರೆ ಆರ್ಟ್ ಮೂವಿ ಅಂದರೆ ಜನ ಅಂದ್ಕೊಂಡಿರೋದು ಹಾಡು ಡ್ಯಾನ್ಸು ಇಲ್ಲದೆ ಇರೋದು ಆರ್ಟ್ ಮೂವಿ, ಕಲಾತ್ಮಕ ಚಿತ್ರ. ಹಾಗೇನಿಲ್ಲ, ಆಫ್ ಬೀಟು, ಕಲಾತ್ಮಕ ಚಿತ್ರ, ಕಮರ್ಷಿಯಲ್ ಚಿತ್ರಗಳು ಅಂತಂದರೆ ನಮ್ಮ ಕನ್ನಡದಲ್ಲಿ ಮಾಡ್ತಾರಲ್ಲ, ಆಮೇಲೆ ತಮಿಳು ತೆಲುಗಲ್ಲಿ ಮಾಡ್ತಾರಲ್ಲ, ವಡಿ ಬಡ್ಡಿ ಡ್ಯಾನ್ಸು, ಆಮೇಲೆ ಮಗ್ಗ, ನಾನು ಬಂದರೆ ನಾವು ಬರೋ ತನಕ ನಿಮ್ಮ ಹವ, ಬಂದ ಮೇಲೆ ನಂದೇ ಹವ, ಅದೆಲ್ಲ ಕಮರ್ಷಿಯಲ್. ಅಂದರೆ ದುಡ್ಡು ಗಳಿಸೋ ಅಂಥ, ದುಡ್ಡು ಮಾಡುವಂಥ ಚಿತ್ರಗಳು. ದುಡ್ಡು ಯಾವುದಕ್ಕೆ ಬರೋದಿಲ್ವೋ ಅದು ಕಲಾತ್ಮಕ ಚಿತ್ರ ಅಂತ. ನಾನು ಆ ದುಡ್ಡು ಬರದೇ ಇರೋವಂಥ ಕಲಾತ್ಮಕ ಚಿತ್ರಗಳಲ್ಲಿ ಮಾತ್ರ ಅಭಿನಯಿಸ್ತಾ ಇದ್ದೆ ಮೊದಲು. ಕಮರ್ಷಿಯಲ್ ಸಿನಿಮಾ ಅಂತ ನಾನು ಶುರುವಾಗಿದ್ದು ಫಸ್ಟು ಪರಮಾತ್ಮ, ಅಪ್ಪು ಸರ್ ಜೊತೆ. ಅದು ಒಂದು ವಂಡರ್ಫುಲ್ ಜರ್ನಿ. ಅಪ್ಪು ಸರ್ ಸಚ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅಂದರೆ ಅವರ ತಂದೆ ಹತ್ರ ನಾನು ಕೆಲಸ ಮಾಡಿಲ್ಲ, ಬಟ್ ಅವರನ್ನು ನೋಡಿದ್ಮೇಲೆ ಒಂದಷ್ಟು ದಿನ ಕೆಲಸ ಮಾಡಿದ್ವಿ. ತುಂಬ ತುಂಬ ಒಳ್ಳೆಯ ವ್ಯಕ್ತಿ. ನಾವು ಮತ್ತು ಮಲ್ಲೇಶ್ವರಮಲ್ಲೇ ಇದ್ದಿದ್ದರಿಂದ ಸ್ಯಾಂಕಿ ಟ್ಯಾಂಕಲ್ಲಿ ವಾಕ್ ಹೋಗ್ತಾ ಇದ್ದೆ ಪ್ರತಿದಿನವೂ. ಆಮೇಲೆ ಮನೆ ಕೂಡ ಅವ್ರದ್ದು ಒಂದು 800 ಮೀಟರ್ ದೂರದಲ್ಲಿತ್ತು ನಮ್ಮ ಮನೆಯಿಂದ. ಸಿಗೋರು, ಸಿಕ್ಕಾಗಿಲ್ಲನೂ ಅದೇ ಪ್ರೀತಿಯಿಂದ ಮಾತಾಡ್ಸೋರು, ಅದೇ ಪ್ರೀತಿಯಿಂದ. ಅಂದರೆ ನಾನು ಮಾಡಿದ್ದು ಒಂದು ಸಣ್ಣ ರೋಲ್ ಇರ್ಬೋದು ಅದರಲ್ಲಿ, ಬಟ್ ಅವ್ರ ಜೊತೆಗೆ ಕೆಲಸ ಮಾಡಿದ್ದಲ್ಲ ನಾನು, ನೆನಪು ಮಾಡ್ಕೊಂಡು ಮಾತಾಡ್ಸೋರು. ಆಮೇಲೆ ನನ್ನ ಮಗ ಅವಾಗ ಚಿಕ್ಕವನಿದ್ದ, ಅವನಿಗೆ ಆ ಜಾಕಿ ಸಿನಿಮಾ ಭಾಳ ಇಷ್ಟ ಆಗ್ಬಿಟ್ಟಿದೆ. ಜಾಕಿ 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 ರಾಮ ಚಡ್ಡಿ ತೂತು ಅನ್ನೋದು. ಸರ್ ನನ್ನ ಮಗ ನಿಮ್ಮ ಫ್ಯಾನು ಸರ್ ಅಂತ. ಹೌದಾ, ಹೇಗಿದೆ ನನ್ನ ಫ್ಯಾನ್ ಅಂತೆಲ್ಲ ಕೇಳೋರು ಅವರು. ಅಂದರೆ ಅಷ್ಟು ಹಂಬಲ್. ಅವ್ರ ಜೊತೆ ನನಗೆ 2 ಇನ್ಸಿಡೆಂಟ್ ನೆನಪಿದೆ. ಒಂದು, ನೀರು ತಗೊಂಡ್ಲ ಒಂಚೂರು, ನೀರು ಕುಡಿಲ್ಲ? ಖಂಡಿತ. ಅನ್ವಾಂಟೆಡ್ ಏನೇನಿದೆ ಸಡನ್ನಾಗಿ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ಅಲ್ವಾ? ನಾನು ರನ್ ಆ್ಯಂಟೋನಿ ಅಂತ ಒಂದು ಸಿನಿಮಾ ಅವ್ರದ್ದೇ, ಅಂದರೆ ದೊಡ್ಡ ಮನೆ ಪ್ರಾಜೆಕ್ಟಲ್ಲಿ ಮಾಡ್ತಾ ಇದ್ದೆ. ಸಾಶ್ವಿನಗರದಲ್ಲಿ ಶೂಟಿಂಗು. ಬೆಳಿಗ್ಗೆ ಹಿಂಗೆ ತಿಂಡಿ ತಿಂದ ಕೂತಿದ್ವಿ, ಒಂದು ಎದುರುಗಡೆ ಹಿಂಗೊಂದು ಕಾರ್ ಬಂದು ನಿಲ್ತು.
ಮೋಸ್ಟ್ಲಿ ಯಾರು ಆರ್ಟಿಸ್ಟ್ ಬಂದಿರಬೇಕು ಅಂತ ನಾನು ಫುಲ್ ಟಿಂಟೆಡ್ ಗ್ಲಾಸ್ ಇತ್ತು. ಹಾಯ್ ಹೇಗಿದ್ದೀರಾ ಅಂದರು. ನಾನು ಯಾರು ಅಂದ್ಬಿಟ್ಟು ಎಲ್ಲ ಹಿಂಗೆ ಮಾತಾಡಿಸ್ತಾರೆ ಎಲ್ಲ. ಬಟ್ ಹಾಂ ಚೆನ್ನಾಗಿದೆ ಹಿಂಗಂದ್ವಿ. ಆದ ತಕ್ಷಣ ಯಾವುದು ಶೂಟಿಂಗು ಅಂದರು. ಒಟ್ಟು ಯಾವುದೇ ಶೂಟಿಂಗ್ ಆದರೂ ಸರಿ ಅವ್ರಿಗೆ ಕಾಣಿಸ್ತಾ ಬಂದು ನಿಲ್ಲಿಸಿ ಮಾತಾಡಿಸಿ ಹೌದು, ವಿಶ್ ಮಾಡಿ ಇದು ಮಾಡೋರು. ಊಟ ಮಾಡ್ತಾ ಇದ್ದೀರಾ ಬರಬೇಡಿ. ಕೂತ್ಕೊಳ್ಳಿ ಅಂದರು. ಹೌದಾ ನಮ್ಮದೇ, ಓಕೆ 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 ಆಗಿ ಚಹಾ ಮಾಡಿಲ್ಲ, ಓಕೆ ಅದು ಬೆಸ್ಟ್ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ರು. ನಾನು ಇದು ನಿಜಾನ ಸುಳ್ಳು ಅನ್ನೋದು ಗೊತ್ತಾಗಲಿಲ್ಲ. ಒಂದು ಸೆಕೆಂಡ್ ಹಿಂಗೆ ಬಂದರು, ಹಿಂಗೆ ಮಾತಾಡ್ಸಿದ್ರು, ಹಿಂಗೆ ಹೋಗ್ಬಿಟ್ರು. ಅದಾದಮೇಲೆ ಇನ್ನೊಂದು ಇನ್ಸಿಡೆಂಟು ಅಂತಂದರೆ, ನಿನ್ನ ಸನಿ ಯಾಕೆ ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ. ರಾಮ್ ಕುಮಾರ್ ಅವರ ಮಗಳು ಹೀರೋಯಿನ್. ಸೊ ಅದಕ್ಕೆ ಇಡೀ ಇಂಡಸ್ಟ್ರಿನೇ ಹೆಚ್ಚು ಕಮ್ಮಿ ಅಲ್ಲಿ ಸೇರಿತ್ತು. ಆವತ್ತು ಪ್ರೀಮಿಯರ್ ಶೋಗೆ ಹೋಗಿದ್ವಿ, ನಾನು ನನ್ನ ಹೆಂಡತಿ ಮಗಳು ಹೋಗಿದ್ದಿದ್ದು. ಅದೊಂದು ಫೋಟೋ ಇದೆ ಇವತ್ತಿಗೂ. ಸರಿ ಎಲ್ಲ ದೊಡ್ಡವರಲ್ವ, ನಮ್ಗೆ ಯಾಕೆ ಬೇಕು, ನಾವೇ ಸಣ್ಣ ಕಲಾವಿದರು ಎಲ್ಲರೂ ಮಾತಾಡ್ಸ್ಕೊಂಡು ನಾವು ಸರ್ ಸರ್ ಅಂತ ಹೇಳಕೊಂಡು ನಮಗೆ ಒಂಥರ ಇದು ಅನಿಸ್ತು. ಅಷ್ಟು ದೊಡ್ಡ ಕಲಾವಿದ್ರು ಹೆಂಗೆ ಮಾತಾಡ್ಸಕ್ಕೆ ಸಾಧ್ಯ? ಸರಿ ಅಂದ್ರೆ ನಾನು ಇವಳು ನನ್ನ ಪಾಡಿ ನಾನು ಹೊರಟು ಬಂದ ತಕ್ಷಣ ನೀವು ಬನ್ನಿ ಇಲ್ಲಿ ಅಂತ. ನಾನು ಯಾರು ಕರೀತಿದ್ದಾರೆ ಅಂತ ಒಂದು ಸೆಕೆಂಡ್ ನೀವೇ ಬನ್ನಿ ಹೋದ್ವಿ. ಮತ್ತು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದಿರಿ ಅಂತೆಲ್ಲ ಇದು ಮಾಡಿದ್ರು. ಇವಳಿಗೂ ನನ್ನ ಹೆಂಡತಿಗಂತೂ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಅವಳು ಒಂಥರ ಫ್ಯಾನು ಅವಳು. ಸರಿ ಒಂದು ಸೆಲ್ಫಿ ನನಗೆ ಒಂಥರ ಮುಜುಗರ, ಬಟ್ ಆಯಿತು ಇರಲಿ, ನನಗೂ ಒಂಥರ ಇಷ್ಟ ಅಲ್ಲ. ಅವತ್ತೊಂದು ಸೆಲ್ಫಿ ತೊಗೊಂಡು ನನ್ನ ಮಗಳನ್ನ ಕಾಡಿಸಿ ಮಾತಾಡ್ಸಿದ್ರು. ಅಂದರೆ ಅಷ್ಟು ಸರಳ ಜೀವ ಇರುತ್ತಾ ಅನ್ನೋದೊಂದು ಇರ್ತಾರೆ. ಅದಾಗಿ ಒಂದು ಸ್ವಲ್ಪ ದಿವಸಗಳ ಆದಮೇಲೆ ಅವರು ಇದ್ದಕ್ಕಿದ್ದಂಗೆ ಹೋದ್ರು ಅನ್ನೋದು ಬೇರೆ ಒಂದು ಆಘಾತದ್ದು ಸುದ್ದಿ ಬಂತು. ಅಪ್ಪು ಅವ್ರ ಜೊತೆ ನನ್ನ ಎರಡು ಇನ್ಸಿಡೆಂಟ್ಗೆ ನನಗೆ ಇಷ್ಟು ಇದಾಗುತ್ತೆ. ಅಂಥದ್ರಲ್ಲಿ ಒಂದು ಪರಮಾತ್ಮ ಅನ್ನೋ ಸಿನಿಮಾದಲ್ಲಿ ಪರಮಾತ್ಮನ ಜೊತೆ ಅಭಿನಯಿಸಿದ ಒಂದು ಜರ್ನಿ. ಅಯ್ಯಪ್ಪ, ಅದು ಭಾಳ ಒಳ್ಳೆ ಮನುಷ್ಯ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ದೊರೆಸಾನೆ ಅಂತ ಒಂದು ಸೀರಿಯಲ್ಲು, ಅದ್ರ ಅಗ್ರಿಮೆಂಟಿಗೆ ಸೈನ್ ಮಾಡ್ತಾ ಇದ್ದೆ. ಅವತ್ತು ಸೈನ್ ಮಾಡ್ತಾ ಇದ್ದೀನಿ, ನನ್ನ ಅಗ್ರಿಮೆಂಟ್ ಓದೂ ಇಲ್ಲ. ಹಿಂಗೆ ಸುಮ್ಮನೆ ಸೈನ್ ಮಾಡಿದೆ. ಅಪ್ಪು ಸರ್ದು ಅಲ್ಲೇ ಸತ್ತೋಗಿರೋದೊಂದು ಫೋಟೋ ಬರುತ್ತೆ. ಯಾಕೆಂದರೆ ಮಿಲನ ಪ್ರಕಾಶ್ ಸರ್ದು ಪ್ರಾಜೆಕ್ಟು, ಅವರ ಸಂಬಂಧಿಕರೇ, ಅವ್ರದ್ದೇ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಅಗ್ರಿಮೆಂಟ್ ಏನೂ ನೋಡಲಿಲ್ಲ. ನನ್ನ ಕೈ ಸುಮ್ಮನೆ ಹಿಂಗೆ ಸೈನ್ ಮಾಡ್ತು, ಫೋಟೋ ನೋಡಿದೆ. ನಮ್ಮ ಮನೆಯಲ್ಲೇ ಯಾರೋ ಹೋಗಿದ್ದಾರೇನೋ ಅನ್ನೋವಷ್ಟು ದುಃಖ. ಅದು ಒಂದಿನ ಇರಲಿಲ್ಲ, ಸುಮಾರು ದಿನ ಇತ್ತು. ಇವಾಗಲೂ ಇದೆ ಅದು ದುಃಖ. ಕಳ್ಕೊಂಡಿರೋದು ಎಲ್ರಿಗೂ ಇರುತ್ತೆ. ಆದರೆ ಎಂತೆಂಥ ವರ್ಸ್ಟ್ ಜನನ್ನ ದೇವ್ರು ಯಾಕೆ ಬೇಗ ಕರ್ಕೊಳ್ಳಲ್ಲ, ಅಂಥ ಮಾಣಿಕ್ಯನ ಯಾಕೆ ಕರ್ಕೊಂಡ ದೇವರು ಅನ್ನೋದ್ರ ಬಗ್ಗೆ ನನಗೆ ಇವಾಗಲೂ ಒಂದು ಕ್ವಶನ್ ಮಾರ್ಕು. ಜನಗಳಿಗೆ ಬೇಕಾಗಿರೋರು ಅವರನ್ನು ಬಿಟ್ಟು ಬೇಡದೇ ಇರೋ ವಿಚಾರಗಳಿಗೆ ಏನೇನೋ ಮಾಡಿಕೊಂಡು ಜನನೇ ಹಾಳು ಮಾಡ್ತಾ ಇರೋರಂಥವ್ರನ್ನ ಯಾಕೆ, ನಾನು ಒಳ್ಳೆಯವರು ಕೆಟ್ಟವರು ಅಂತ ಹೇಳ್ತಿಲ್ಲ, ಜನಗಳಿಗೆ ಬೇಕಾಗಿದ್ದ ಮನುಷ್ಯ ಅವರು, ಅವ್ರನ್ನ ಯಾಕೆ ಕರ್ಕೊಂಡ್ರು ಬೇಗ? ಅಂದರೆ ಈಗ ಈ ಕಲಿಯುಗದಲ್ಲಿ ಒಳ್ಳೆಯವರಿಗೆ ಜಾಸ್ತಿ ಇದಿಲ್ಲ. ಅಂದರೆ ಅಟ್ಲೀಸ್ಟ್ ಒಂದು ವ್ಯಾರಂಟಿ ಅಂತ ಇರುತ್ತೆ, ಒಂದು ಫೋನಿಗಾಗಲಿ ಒಂದು ಫ್ಯಾನಿಗಾಗಲಿ. ಮನುಷ್ಯನಿಗೆ ಅದೂ ಇಲ್ಲ. ನಾವೊಂಥರ ಚೈನಾ ಮಾಲ್ ಥರ, ಯಾವಾಗ ಬೇಕಾದ್ರೂ ಹೋಗ್ಬಿಡ್ಬೋದು ಅಲ್ಲ. ಪರಮಾತ್ಮದಲ್ಲಿ ಅವ್ರ ಜೊತೆ ಒಟ್ಟು ಎಷ್ಟು ದಿನ ಕೆಲಸ ಮಾಡೋಂಥ ಅವಕಾಶ ಸಿಕ್ಕಿತ್ತು? ಒಂದು 6-7 ಡೇಸ್. ಒಂದು 4 ಡೇಸ್ ಅಂತೂ ಅದು ಕೆಸರುಗದ್ದೆಯಲ್ಲಿ ಇತ್ತು. ಇವನ್ ನನಗೆ ಪಾಪ ಅವರು ರಾಜು ತಾಳಿಕೋಟೆನೂ ಹೋಗ್ಬಿಟ್ರು ರೀಸೆಂಟಾಗಿ, ಅವ್ರ ಜೊತೆಗೂ ಕೆಲಸ ಮಾಡಿದ್ದೆ. ಎಷ್ಟು ಸರಳ ಜೀವಿ ಅಂದರೆ ಅಪ್ಪು ಸರು, ಮೇಡಮ್ ಎಷ್ಟು kg ಇದ್ದೀರಾ ನೀವು ಅಂದರು. ನಾನು 58 ಇದ್ದೀನಿ ಸರ್. ಓಕೆ, ಅವರು ಎಷ್ಟಿದ್ದಾರೋ ಗೊತ್ತಿಲ್ಲ. ಅಲ್ಲ, ನಿಮ್ಮನ್ನು ರಾಜು ತಾಳಿಕೋಟೆ ಎತ್ಕೊಂಡ್ಬಿಟ್ರಲ್ಲ, ಅದೇಕೆ? ನಾನೀಗ ಅವ್ರನ್ನ ಎತ್ಕೋಬೇಕು, ಹೇಗೆ ಗೊತ್ತಾಗ್ತಿಲ್ವಲ್ಲ ಅಂದರೆ ಇನ್ನೋಸೆನ್ಸ್, ಅಷ್ಟೊಂದು ಇನ್ನೋಸೆಂಟು. ಒಂದು ಅವರು ಆ ಹೀರೋಯಿನ್ನು ಕಾಸ್ಟ್ಯೂಮ್
ಟೈಟ್ ಆಗಿತ್ತು. ಅವರು ಹೆಂಗೆ ಎತ್ಕೊಳ್ತಾರೆ ಅಂತ. ರಾಜು ತಾಳಿಕೋಟೆ ಅವ್ರು ನಾನು ತೆಳ್ಳಗಿದ್ದೆ, ಪಟಕ್ ಅಂತ ಎತ್ಕೊಂಡ್ಬಿಟ್ರು ಭುಜ ಹಿಂದ್ಗಡೆ ಬೆನ್ನ ಮೇಲೆ. ಅದು ಡಿಸ್ಕಷನ್ನು ಒಂದು 5-10 ನಿಮಿಷ. ಹೆಂಗೆ ಸಾಧ್ಯ ಆಯಿತು ನಿಮ್ಮ ಕೈಲಿ? ಆಗತ್ತಾ? ಹಾಗಾದ್ರೆ ನಾನು ಎತ್ಕೋಬೋದು ಈ ಥರ. ಅಂದರೆ ನನಗೆ ಇದೊಂದು ಸಿಲ್ಲಿ ಮ್ಯಾಟ್ರು. ಇದು ಎಷ್ಟು ಡೀಪಾಗಿ ತಗೊಂಡು ಯೋಚನೆ ಅಂದರೆ, ಕೆಸರಲ್ಲಿ ಕ್ಯಾನ್ವಸ್ ಶೂ ಹಾಕ್ಕೊಂಡಿದ್ದಾರೆ ಅವರು, ವೈಟ್ ಶೂ. ಡೈರೆಕ್ಟ್ರು ಪಾಪ ಭಟ್ರು ಸರ್ ಹೇಳ್ತಾ ಇದ್ದಾರೆ, ಸರ್ ನಿಮಗೆ ತೊಂದರೆ ಆಗುತ್ತೆ, ಜಾರುತ್ತೆ, ಆದರೆ ತೆಗೆದುಬಿಡಿ ಶೂಸು ಅಂತ. ಇಲ್ಲ ಸರ್, ಮಾಡ್ತೀನಿ ನಾನು, ಒಬ್ಬ ಕಲಾವಿದನ ಕರ್ತವ್ಯ ಅದು. ಮಾಡಿದ್ರು, ಜಾರುತ್ತಾ ಬಿಡುತ್ತಾ, ತೆಗಿಲಿಲ್ಲ ಶೂನ. ಅವ್ರನ್ನ ಹೀರೋಯಿನ್ನ ಹೊತ್ಕೊಂಡು ಓಡಿದ್ರು. ವಾ, ಅದೇ ಅವೆಲ್ಲ ಸಿಗೋವೆಲ್ಲ ಒಂದೊಂದೇ ಎಕ್ಸ್ಪೀರಿಯನ್ಸ್ಗಳು, ಲೈಫ್ ಟೈಮಲ್ಲಿರುತ್ತೆ. ಕೆಲವು ಎಲ್ಲ ಬ್ಯಾಗೇಜ್ಗಳ್ನೂ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನಲ್ಲ, ಒಳ್ಳೊಳ್ಳೆ ಇದನ್ನು ಮಾತ್ರ, ಮೆಮೊರೀಸ್ ಮಾತ್ರ ನನ್ನ ಬ್ಯಾಗೇಜಲ್ಲಿ ಹಾಕತ್ತೆ. ಅವು ಇಷ್ಟು ಫ್ರೇಮ್ ಟು ಫ್ರೇಮ್ ನೆನಪಿರುತ್ತೆ ನಿಂಗೆ. ಐ ಆಮ್ ಬ್ಲೆಸ್ಡ್ ಅಷ್ಟೇ. ಹೌದು, ಆ ಥರದ್ರಲ್ಲಿ ನನಗೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ಏನು ಭಾಗ್ಯನೋ ಅಷ್ಟೇ ಭಾಗ್ಯ. ಅದಾದಮೇಲೆ ಅವ್ರ ಜೊತೆ ನನಗೆ ಜರ್ನಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕೇಳಿದೆ. ಇದಾದಮೇಲೆ ಫಿಲ್ಮ್ ಫೇರ್ ಅವಾರ್ಡನ್ನು ಸಹ ಬರುತ್ತೆ. ಅದು ಯಾವ ಸಿನಿಮಾಗೆ? ಮತ್ತು ಅದು ಊರ್ವಿ ಅಂತ ಒಂದು ಸಿನಿಮಾ ಮಾಡಿದೆ, ಪ್ರದೀಪ್ ವರ್ಮಾ ಅವರು ನಿರ್ದೇಶನ ಮಾಡಿದ್ದು. ಅವರು ಆರ್ಟಿಸ್ಟ್ ಅಂದರೆ ಪೇಂಟರ್ ಇಸ್ ಬೇಸಿಕಲಿ. ಸೊ ಆ ಸಿನಿಮಾದಲ್ಲಿ ನಾನು, ಶ್ರುತಿ, ಶ್ರದ್ಧಾ, ಆಮೇಲೆ ಇನ್ನಿಬ್ಬರು, ಇಷ್ಟು ಜನ ಆ್ಯಕ್ಟ್ ಮಾಡಿದ್ವಿ. ನಾನು, ಅದು ಬ್ರಾಥಲ್ಗೆ ಸಂಬಂಧಪಟ್ಟಿದ್ದ ಕಥೆ. ಅದರಲ್ಲಿ ನಾನು ಮೇಡಮ್, ಅಂದರೆ ಇಡೀ ಬ್ರಾಥಲ್ನ ನೋಡ್ಕೊಳ್ಳೋಂಥದ್ದು. ಸೊ ಆ ಪಾತ್ರದ ಪರ್ಫಾಮೆನ್ಸ್ಗೆ ನನಗೆ ಫಿಲ್ಮ್ ಫೇರ್ ಬಂತು. ಅಂದರೆ ಗೊತ್ತಿಲ್ಲ ಇದು ಎಷ್ಟು ಸತ್ಯ ಇದು ಅಂತ ನಾನು, ಬಟ್ ವಿಕಿಪೀಡಿಯಾ, ಗೂಗಲ್ಲು ಎಲ್ಲ ನೋಡಿದ್ದಾರೆ, ನೋಡಿ ನನಗೂ ಕಳಿಸಿದ್ದಾರೆ. ನಾಮಿನೇಟ್ ಆಗಿದ್ದಾರೆ ಸುಮಾರು ಜನ, ಇಲ್ಲ ಅಂತಲ್ಲ. ಬಟ್ ಪೋಷಕ ಪಾತ್ರಕ್ಕೆ ಫಸ್ಟ್ ಫಿಲ್ಮ್ ಫೇರ್ ಹೆಣ್ಣು ಮಕ್ಕಳಲ್ಲಿ ಬಹುಶಃ ಭವಾನಿ ಪ್ರಕಾಶ್ಗೆ ಬಂದಿರೋದು ಅಂತ. ಆಮೇಲೆ ತೊಗೊಂಡಿರ್ಬೋದು ಬೇರೆಯವರು ಅಂತ, ಯಾಕೆಂದರೆ ನಾನು ಸರ್ಚ್ ಮಾಡಿದ್ದೆ, ನನಗೂ ಮುಂಚೆ ಯಾರು ತೊಗೊಂಡಿದ್ದಾರೆ ಅಂತ. ನಾಮಿನೇಟ್ ಆಗಿತ್ತು. ಓಕೆ, ಇದರಲ್ಲಿ ಒಂದಷ್ಟು ಪಾತ್ರಗಳು ಹೈಲೈಟ್ ಆಗಿರೋದ್ರಲ್ಲಿ ಇದಕ್ಕೆ ಪ್ರಶಸ್ತಿ ಬಂದಿದೆ. ಓಕೆ, ರಾಟೆ ಅನ್ನೋ ಒಂದು ಸಿನಿಮಾ ಜರ್ನಿ, ಅದರ ಬಗ್ಗೆ. ರಾಟೆ ಸಿನಿಮಾ ಜರ್ನಿ ನನಗಂತೂ ವಿಶೇಷನೇ. ನಮ್ಮ ಅರ್ಜುನ್, ಎ ಪಿ ಅರ್ಜುನ್ ಅವರು ಒಂದಿನ ಕಾಲ್ ಮಾಡಿದರು. ಮೈಸೂರಲ್ಲಿದ್ದೆ ನಾನು. ಕಾಲ್ ಮಾಡಿ ಭವಾನಿ ಪ್ರಕಾಶ ಅಂದರು. ಅವ್ರಿಗೆ ನಿಜವಾಗ್ಲೂ ನಾನು ಯಾರು ಅಂತ ಗೊತ್ತಿಲ್ಲ. ಅಂದರೆ ನಾನೊಬ್ಬ ಕಲಾವಿದೆ ಅಂತ ಗೊತ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಯಾರು ಹೇಳಿದ್ರೇನೋ ನಂಬರ್ ತೊಗೊಂಡು ಕಾಲ್ ಮಾಡಿದ್ರು. ಒಂದು ದಿನದ ಕ್ಯಾರೆಕ್ಟ್ರು ಬಂದು ಮಾಡ್ತೀರಾ ಅಂದರು. ಓಕೆ, ಅಷ್ಟರಲ್ಲಿ ಅವ್ರದ್ದಾಗಲೇ ಅದ್ಧೂರಿ ಎಲ್ಲ ಬಂದಿತ್ತಲ್ಲ, ಹಿಟ್ಟಾಗಿತ್ತು. ಸೊ ನನಗೂ ಖುಷಿ ಇತ್ತು ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಹೋದೆ. ವಿದ್ಯಾರಣ್ಯಪುರದಲ್ಲಿ ಅದೊಂದು ಟೆಂಪಲ್ ಇದೆ, ದುರ್ಗಾ ಪರಮೇಶ್ವರಿ. ಆ ಟೆಂಪಲಲ್ಲಿ ಇದು ಏನದು ಜೋಗತಿ ಏನಂತಾರೆ, ಕಣಿ ಹೇಳ್ತಾರಲ್ಲ, ಆ ಕ್ಯಾರೆಕ್ಟ್ರು ಪಟ 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 ಮಾತಾಡಬೇಕು. ಒಂದು ಪೇಜ್ ಇದೆ ಡೈಲಾಗು. ನಾನು ಅಷ್ಟೋ ತನಕ ಪಾಪ ಶ್ರುತಿ, ಧನಂಜಯ ಎಲ್ಲ ಆ್ಯಕ್ಟ್ ಮಾಡ್ತಿದ್ರು. ನಾನು ಮೇಕಪ್ ಎಲ್ಲ ಹಾಕಿ ಸೀರೆ ಹಾಕ್ಕೊಂಡು ಹೋಗಿ ಎದುರಿನಿದ್ದೆ. ಮೇಕಪ್ಪು ಸೀರೆನೋ, ಓಕೆ ನೋಡೋಣ ಡೈಲಾಗ್ ಹೆಂಗೆ ಹೇಳ್ತಾರೆ ಅಂತ ಅಂದರು. ಇದು ನೆನಪಿದ್ರೆ ಅರ್ಜುನ್ ನೆನಪು ಮಾಡ್ಕೊಳ್ಳಿ. ಯಾಕೆಂತಂದರೆ ಅದಾದಮೇಲೆ ನಾನು ಡೈಲಾಗ್ ತೊಗೊಂಡೆ. ಒಂದು ದಿನ ಅಂತ ಕರೆದಿದ್ದು, ಕೊನೆಗೆ ರಾಟೆಯಲ್ಲಿ ನಾನೇ ವಿಲನ್ ಆಗಿಬಿಟ್ಟೆ. ಸೊ ನಾನು ಅದಕ್ಕೆ ನಮ್ಮ ಕ್ಯಾಮ್ರಾಮನ್ನು, ಡೈರೆಕ್ಟ್ರು ಅರ್ಜುನ್ ಅವರು, ಎ ಪಿ ಅರ್ಜುನ್, ಮತ್ತು ನಮ್ಮ ಸತ್ಯ ಹೆಗಡೆ, ಥ್ಯಾಂಕ್ ಯು ಸೋ ಮಚ್. ಆ ಸಿನಿಮಾದ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕ್ಯಾರೆಕ್ಟರ್ ಅಂತೂ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಕಾರಣ ನೀವಿಬ್ಬರೇ. ಆಮೇಲೆ ಡೈಲಾಗ್ ಹೇಳಿದ ಮೇಲೆ ಮೂಗು, ಕಣ್ಣು
ಅದು ಇದು ಎಲ್ಲ ಸಪ್ರೇಟ್ ಶಾರ್ಟ್ಸ್ ಅಲ್ಲ ನಮ್ಮ ಸತ್ಯ ಹೆಗ್ಡೆ ಸರ್. ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಆ ಸಿನಿಮಾನ ಅಂತಂದರೆ, ಒಂದಿನ ಬಂದು ಹೋಗೋದು ಅಂತಂದರೆ ಅದು ಆಯಿತು. ಒಂದು 12 ಡೇಸ್ ಏನೋ ಕೆಲಸ ಮಾಡಿದೆ ಅಲ್ಲಿ. ಅದು ಅದ್ಭುತವಾದ ಸಿನಿಮಾ, ಆದರೆ ಅದು ಏನಕ್ಕೆ ಹಂಗಾಯ್ತು ಅಂತ ಗೊತ್ತಾಗಲಿಲ್ಲ. ಅದು ಅದೇ ಕೆಲವು ಸಿನಿಮಾಗಳು ಹೇಳಕ್ಕಾಗಲ್ಲ, ಥಿಯೇಟ್ರಲ್ಲಿ ಹಿಟ್ ಆಗದೆ ಇರಬಹುದು, ಟಿವಿನಲ್ಲಿ ಒಂದಷ್ಟು ಹಿಟ್ ಆಗಿರುತ್ತೆ. ಹೌದು. ಆ ಥರದ್ರಲ್ಲಿ ಆ ಪರ್ಟಿಕ್ಯುಲರ್ ಆಗಿ ನೀನು ಮಾಡಿರೋ ಪಾತ್ರ ನನಗೆ ತುಂಬಾ, ಅದು ನಾನು ಥಿಯೇಟ್ರಲ್ಲೇ ನೋಡಿದ್ದೆ, ಬಟ್ ಅದು ಒಂದಷ್ಟು ಜನಕ್ಕೆ ತುಂಬಾ ಮನದಲ್ಲಿ ನಿಂತ್ಕೊಳ್ಳೋಂಥ ಪಾತ್ರ ಆಯಿತು. ಆ ಥರ ಸಿನಿಮಾದಲ್ಲಿ ನಾನು ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡು ಅಥವಾ ಆ ಥರದ ಪಾತ್ರ ಸಿಗದೇ ಇರೋಂಥದ್ದು ಯಾವ್ದಾರ ನಿನ್ನ ತಲೆಯಲ್ಲಿದೆಯಾ? ನಾನು ಈ ಥರ ಪಾತ್ರ ಮಾಡಬೇಕು ಅಂತ ಯಾವುದೂ ಅಂದ್ಕೊಂಡಿಲ್ಲ, ಬಟ್ ಕೆಲವು ಪಾತ್ರಗಳು ನೋಡಿದಾಗ ಅದೊಂದು ಇದಿರುತ್ತೆ ಗೊತ್ತಾ, ಅದಂತೂ ಈಗ ಸ್ಟೇಜ್ ಮೇಲೆ ನಾವು ನೋಡ್ತಾ ಇರ್ತೀವಿ ನಾಟಕ, ಯಾರ್ದೋ ನಾಟಕ ಕೆಟ್ಟದಾಗಿ ಆ್ಯಕ್ಟ್ ಮಾಡ್ತಿರ್ತಾರೆ. ನನಗದೊಂದಿದೆ, ಕೆಟ್ಟದಾಗಿ ಆ್ಯಕ್ಟ್ ಮಾಡ್ತಿರ್ತಾರೆ, ಹೋಗಿ ಅವ್ರನ್ನ ತಳ್ಳಿಬಿಟ್ಟು ನಿಂತ್ಕೊಂಡು ಆ್ಯಕ್ಟ್ ಮಾಡಿಬಿಡೋಣ ಅಂತ. ಇಲ್ಲ ಅಂದರೆ ಮೇಲೆ ನಿಂತಿರ್ತೀವಿ, ತುಂಬ ಒಂದು 3 ಮಾಡಿ ಮೇಲೇನೋ, ಕೆಳಗೆ ನೋಡಿದರೆ ಓಹ್ ಬಿಟ್ಬಿಡ್ಬೇಕಾ, ಆ ಥರದ್ದೊಂದಿರುತ್ತೆ ಗೊತ್ತಾ. ಆ ಥರ ನನಗೆ ಇತ್ತು. ಅಂದರೆ ಥಿಯೇಟ್ರಲ್ಲಿ ಯಾರು ಆ್ಯಕ್ಟ್ ಮಾಡ್ತಿದ್ರೆ ಎಷ್ಟು ಕಚ್ಚಡವಾಗಿ ಮಾಡ್ತಾರಲ್ಲಪ್ಪ, ಹೋಗಿ ಆ್ಯಕ್ಟ್ ಮಾಡಿಬಿಡೋಣ ಅಂತ. ಹಂಗೆ ಸುಮಾರು ಪಾತ್ರಗಳನ್ನ ನೋಡಿದಾಗ ಸಿನಿಮಾದಲ್ಲಿ ಅನಿಸಿರೋದುಂಟು, ನಾನು ಮಾಡ್ಬೋದಾಗಿತ್ತು ಇದನ್ನು ಅಂತ. ನಾನು ಮಾಡ್ಬೋದಾಗಿತ್ತು ಅಂತ ನಾನು ಹೇಳೋಕ್ಕಿಂತ ಎಷ್ಟೋ ಜನಗಳು ಹೇಳಿದ್ದಾರೆ, ಮೇಡಮ್ ನೀವು ಮಾಡಬೇಕಿತ್ತು ಆ ಪಾತ್ರನ. ಅದು ಖುಷಿ ಆಗುತ್ತೆ ನನಗೆ. ನನಗೆ ಇಂಥ ಪಾತ್ರನೇ ಅಂತಲ್ಲ ರಜನಿ, ನಾನು ಇದು ಗೊತ್ತಿಲ್ಲ ನನಗದೇನೋ ಶಾರದೆ ಒಲ್ದಿದ್ದಾಳೆ. ನನಗೆ ಯಾವ ಪಾತ್ರ ಕೊಟ್ಟರು ನಾನು ಸುಲಲಿತವಾಗಿ ಮಾಡ್ತೀನಿ. ಅದು ಏನು ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆ ನಿಂತರೆ ಆಯಿತು, ಪಾತ್ರ ಒಂದು ಸರಿ ಒಳಗೆ ಹೋದರೆ ಆಯಿತು, ಅದು ತಾನಾಗೆ ಬಂದುಬಿಡುತ್ತೆ. ಸೊ ಹಂಗಾಗಿ ಇದನ್ನು ಕೆಲವು ಜನ ದುರಹಂಕಾರ ಅನ್ಕೋಬೋದು, ಆದರೆ ನನಗೆ ದುರಹಂಕಾರ ಇಲ್ಲ. ಆಮೇಲೆ ನಾನು ನೋಡಿದವರೆಲ್ಲ ಅನ್ಕೋತಾರೆ ಈ ಅಮ್ಮಗೆ ಭಾಳ ಆ್ಯಟಿಟ್ಯೂಡು ಅಂತ. ನೀನು ಅಲ್ಲ, ನಿನಗೆ ಗೊತ್ತು, ಯಾವ ಟ್ಯೂಡು ಇಲ್ಲ ನನಗೆ. ಇಲ್ಲ, ಅದು ತುಂಬ ಜನ ಕಲಾವಿದ್ರ ಬಗ್ಗೆ ಈ ಥರದ್ದು ಆ್ಯಟಿಟ್ಯೂಡ್ ಅನ್ನೋ ಪದ ತುಂಬ ಹರಿದಾಡ್ತಾ ಇದೆ. ಯಾಕೆಂದರೆ ಲಾಸ್ಟ್ ನನ್ನ ಪಾಡ್ಕಾಸ್ಟಿಗೆ ಕಾವ್ಯಶಾಸ್ತ್ರಿ ಅವ್ರನ್ನ ಕರೆದಾಗಲು ಬರ್ತೀನಿ ಪಚ್ಚಿ, ಅಂದರೆ ನನ್ನ ಒಂದು ಸೀರಿಯಲ್ ಕರೀತಾರೆ, ಪಚ್ಚಿ ಬರ್ತೀನಿ ಪಚ್ಚಿ, ಇಲ್ಲ ಖಂಡಿತ ಒಂದ್ಸತಿನ ಬರ್ತೀನಿ ಅಂದರು. ಅವರು ಬಂದಾಗಲೂ ಅವರು ಅದನ್ನೇ ಹೇಳಿದ್ದು, ನನಗೆ ತುಂಬ ಆ್ಯಟಿಟ್ಯೂಡು ಅಂತ ಮಾತಾಡ್ತಾರೆ. ಅಲ್ಲ ಮೇಡಮ್, ನಿಮ್ಗೆ ಆ್ಯಟಿಟ್ಯೂಡ್ ಅನ್ನೋದಾದ್ರೆ ನೀವು ಯಾಕೆ RKN ಸ್ಟುಡಿಯೋಗೆ ಬಂದು ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಿ? ಅಲ್ಲ, ಇದು ಒಂದು ಸ್ಟುಡಿಯೋ ಅಂದರೆ ಸ್ಟುಡಿಯೋನೇ. ಇದು ರಜನಿಕಾಂತ್ ಫ್ರೆಂಡು. ಈಗ ನೀನು ಮಾಡ್ತಿದೀಯ ಅಂದಾಗ, ನೀನು ಕರೆದಾಗ ನಾವು ಬರಲ್ಲ ಅಂದರೆ ಅದಕ್ಕೆ ಆ ಸಂಬಂಧಗಳಿಗೆ ಬೆಲೆನೇ ಇಲ್ವಲ್ಲ. ಹೌದು, ಬಟ್ ಅಂದರೆ ನಾನು ಹೇಳ್ತಾ ಇರೋದು, ಯಾಕೆ ಪ್ರತಿಯೊಬ್ಬ ಕಲಾವಿದೆಗೆ ಅಥವಾ ಕಲಾವಿದರಿಗೂ ಅವ್ರದ್ದೇ ಆದಂಥ ಆ್ಯಟಿಟ್ಯೂಡ್ ಅನ್ನೋ ಒಂದು ಇದನ್ನ ಪಟ್ಟಿ ಕಟ್ತಾರೆ ಅನ್ನೋದು ಯಾಕೆ ಅಂತ ಹೇಳ, ನನ್ನ ಅಭಿಪ್ರಾಯ. ಈಗ ನಾನು ನಿನಗೆ ಕ್ಲೋಸ್ ಆಗಿರ್ತೀನಿ ಅಂತ ಇಟ್ಕೊ, ನಿನ್ನೆಲ್ಲ ರಹಸ್ಯಗಳು ನನಗೆ ಗೊತ್ತಿರುತ್ತೆ, ಆಯಿತಾ. ನೀನು ಸ್ಟಾರ್ ಆಗಿಬಿಡ್ತೀಯ ಇದ್ದಕ್ಕಿದ್ದಂಗೆ. ಆವಾಗ ನಾನು ಬಂದ್ಬಿಟ್ಟು ಏನೋ ರಜನಿ ಹೆಂಗಿದೆ ಮಗ ಅಂತಂದರೆ ಹೆಂಗೆ ಉರಿಯುತ್ತೆ ನಿನಗೆ ಉರಿಯಲ್ಲ, ನೀನು ಸ್ಟಾರ್ ಆಗಿರ್ತೀಯ ಆವಾಗ. ನಾನೇನೂ ಆಗಿರಲ್ಲ, ಇಲ್ಲೇ ಇರ್ತೀನಿ. ನಾನು ಬಂದ್ಬಿಟ್ಟು ಜನ ಎಲ್ಲ ಮುತ್ಕೊಂಡಿರ್ತಾರೆ, ಏನೋ ಹೆಂಗಿದೆಯೋ ಮಚ ಅಂತಂದರೆ ಆಬ್ವಿಯಸ್ಲಿ ನಿನಗೆ ಅದಕ್ಕೇನೆ ಸ್ನೇಹಿತರನ್ನ ದೂರ ಇಟ್ಟು ಒಂದು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ನನಗೆ ಇವತ್ತಿನ ಹಂಗೆ ಅನಿಸಿಲ್ಲ. ಆ್ಯಟಿಟ್ಯೂಡ್ ಈಗ ನಿನಗೆ ಯಾವತ್ತಾದರೂ ಅನಿಸಿದೇನೋ ಸೆಟ್ಟಲ್ಲಿ ನಾನು ಆ್ಯಟಿಟ್ಯೂಡಲ್ಲಿ ಇರ್ತೀನಿ ಅಂತ ಬರ್ತಿದ್ದಂಗೆ, ಹಲೋ ರಜನಿ ಏನಪ್ಪ ಸಮಾಚಾರ? ನಾನು ದೇವಿ ಸೀರಿಯಲ್ ನೋಡ್ತಾ ಇದ್ದೀನಿ, ಮುಂಚೆಯಿಂದನೂ ನೋಡ್ತಾ ಇದ್ದೀನಿ. ಎಷ್ಟು ಆ್ಯಟಿಟ್ಯೂಡ್ ಇತ್ತು ನನಗೆ ಅವಾಗ. ಏನು ಆ್ಯಟಿಟ್ಯೂಡ್ ಏನು ಅನ್ನಿಸ್ಲಿಲ್ಲ, ಯಾಕಂದರೆ ನೀನು ಒಂದು ನಿನ್ನತ್ರ ಒಂದು ಹಳೆ ಕಾರ್ ಇತ್ತಲ್ಲ, ರೆಡ್ಸ್ ಗ್ರೀನ್ ಕಲರ್ ಮದರಂಗಿ ಅನ್ಸುತ್ತೆ ಸೀರಿಯಲ್. ಯಾವುದದು? ಮದರಂಗಿ ಅಲ್ಲ, ನಮ್ಮಮ್ಮ ಶಾರದೆ, ಆಮೇಲೆ ದೇವಿ, ಆಮೇಲೆ ಅನಾವರಣ, ಅದಿತಿ ರಾವು, ಅರುಂಧತಿ, ಇಷ್ಟು ಸೀರಿಯಲ್ ಒಟ್ಟಿಗೆ ಮಾಡ್ತಿದ್ದೆ. ಅಲ್ಲ, ಒಟ್ಟಿಗೆ ಯಾವುದೋ ಒಂದು ಸೀರಿಯಲಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ. ದೇವಿ ಆದಮೇಲೆ ಮೋಸ್ಟ್ಲಿ, ಅಥವಾ ದೇವಿಗೂ ಬಿಫೋರ್ ಅನ್ಸುತ್ತೆ, ಮೇ ಬಿ ದೇವಿಗೂ ಬಿಫೋರ್. ಅದು ಸರಿಗಮಪದ ನೀರ್ವೇರ್, ಸರಿಗಮಪದ ಬಿ ಸುರೇಶ್. ಹೌದು.
ಅದರಲ್ಲಿ ಆಕ್ಟ್ ಮಾಡ್ಬೇಕಾದ್ರು ನೀನು ನೋಡಿದ್ದೀನಿ. ಹ್ಮ್. ಅದ್ ಯಾವ ತುಂಬಾ ಅವತ್ತಿಂದ ಇವತ್ತಿನ ಚಿಕ್ಕನಿದ್ದಾಗಿಂದ ನೀನ್ ನೋಡ್ಕೊಂಡು ಬೆಳೆದಿದ್ದೀನಿ ಅಕ್ಕ ಅಂತ ಮಾತ್ರ ಹೇಳ್ಬೇಡ ಕಣ, ಬಹಳ ಬೇಜಾರಾಗತ್ತೆ ನನಗೆ. ಇಲ್ಲ, ಆ, ತುಂಬಾ ಚಿಕ್ಕವನಿದ್ದಾಗಿಂದ ನೋಡ್ಕೊಂಡೇನು ಬೆಳೆದಿಲ್ಲ, ಚಿಕ್ಕವನಿದ್ದಾಗಿಂದ ಅವನು ನೋಡ್ಕೊಂಡು ಯೌವನಕ್ಕೆ ಬಂದಾಗ ನೋಡ್ಕೊಂಡು ಬೆಳೀತ. ಎಷ್ಟು ದಿನ ಆಗಿತ್ತು ನಿನ್ನ ಹತ್ರ ಈ ತರ ಮಾತಾಡಿ? ಇಲ್ಲ, ಚಿಕ್ಕವನಿದ್ದಾಗಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ಏ, ಈಗ ತಾನೇ ಹೇಳಿದ್ನಲ್ಲ ಚಿಕ್ಕವನಿದ್ದಾಗಿಂದ ಅಲ್ಲ, ಯೌವನಕ್ಕೆ ಬಂದಾಗಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ಅಕ್ಕ ಯವನಕ್ಕೆ ಬಂದಾಗಿಂದ ನಾನಲ್ಲ ಅಲ್ಲ ಕಣೋ, ಅಂದ್ರೆ ನೀನು ಯೌವನಕ್ಕೆ ಬಂದಾಗ ನಾನ್ ಸೀರಿಯಲ್ ನನ್ನನ್ನ ನೋಡ್ಕೊಂಡು ಬೆಳೆದಿದ್ದೀಯಾ? ನಾನು ಇಂಡಸ್ಟ್ರಿಗೆ ಬಂದಾಗ ಆಲ್ರೆಡಿ ಅಕ್ಕ ಯೌವನದಲ್ಲಿದ್ಲು. ಇಲ್ಲ, ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ಅಕ್ಕ ಸಿಕ್ಕಾಪಟ್ಟೆ ಸೀನಿಯರ್ ಆರ್ಟಿಸ್ಟ್ ಆಗಿದ್ರು, ಈಗ ಮೋಸ್ಟ್ ಸೀನಿಯರ್ ಆರ್ಟಿಸ್ಟ್ ಆಗೋಗಿದ್ದಾರೆ. ಮೋಸ್ಟ್ ಸೀನಿಯರ್ ಅಂದ್ರೆ ಏನ್ ಗೊತ್ತಾ? ಮುದುಕಿ ಆಗಿದ್ದಾಳೆ ಅಂತ ಹೇಳ್ತಾರೆ. ಡೈರೆಕ್ಟ್ ನಾನು ಹೇಳಕ್ ಆಗತ್ತ ಅಕ್ಕನ ಬಗ್ಗೆ? ಹ. ಅಕ್ಕನ ಬಗ್ಗೆ ನಾನು ಆ ಥರ ಎಲ್ಲ ಮಾತಾಡಲ್ಲ. ಇಲ್ಲ ಇಲ್ಲ, ಅವರು ಏನೋ ಹೇಳಿದ್ರು, ಅದು ಅವರ ದೊಡ್ಡ ಗುಣ. ನೋಡಿ, ಕಲಾವಿದರಿಗೆ ವಯಸ್ಸಿಲ್ಲ, ಕಲಾವಿದರಿಗೆ ಆಯಸ್ಸು ಅನ್ನೋದು ಇಲ್ಲವೇ ಇಲ್ಲ. ಅಲ್ಲ, ಸಾವನ್ನೋದು ಇಲ್ಲ ಕಲಾವಿದರಿಗೆ. ಸತ್ರು ನಾವು ಬರ್ತಾ ಇರ್ತೀವಿ ಅಲ್ವಾ? 100%. ಇವತ್ತಿಗೂ ನನಗೆ ರಾಜ್ಕುಮಾರ್ ಸರ್ ಇವತ್ತು ಬದುಕಿದ್ದಾರೆ ಅಂತಾನೆ ಆಗೋದು. ಬೇಜಾರಾಯ್ತು ಅಂತಂದ್ರೆ ನಾನು ಹಾಕೊಂಡು ಸಿನಿಮಾ ನೋಡೋದೇ ಇದು ಪಡಪಡ ಶಿಖಂಡಿಯಿಂದಡಿ, ಬಬ್ರು ವಾಹನ, ಆಮೇಲೆ ನಾಂದಿ, ಈ ಸಿನಿಮಾಗಳನ್ನೆಲ್ಲ ನೋಡ್ತಾ ಇರ್ತೀನಿ. ನನಗೆ ಅವರು ಇಲ್ಲ ಅನ್ನೋ ಒಂದು ಕ್ಷಣನೇ ನನಗೆ ಒಂದು ಕ್ಷಣನೂ ಇಲ್ಲ, ಅನ್ಸಿಲ್ಲ. ಯಾವ ಕಲಾವಿದರು ಸಾವಿಲ್ಲ ಅಷ್ಟೇ ನಮಗೆ. ಇಲ್ಲ, ಖಂಡಿತ. ಯೌವನ ಅನ್ನೋದು ಕೂಡ ಬರಬಾರ್ದು. ನಾನು ಸ್ಟಿಲ್ ಯಂಗ್ ಅಂಡ್ ಎನರ್ಜೆಟಿಕ್. ನೋ ಕಮೆಂಟ್ಸ್. ನೋ ಕಮೆಂಟ್ಸ್.